ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅವರೆಕಾಳು ಸೀಸನ್ ಆಗಿರೋದ್ರಿಂದ ಹಿತ್ಕಿದವರೆ ಬೆಳೆ ಅಂತೂ ಪ್ರತಿಯೊಬ್ಬರು ಮನೆಯಲ್ಲೂ ಮಾಡ್ತೀವಿ. ಸೀಸನ್ ಮುಗಿಯೋಕ್ಕಿಂತ ಮುಂಚೆನೇ ಇದನ್ನು ತಿನ್ನಿ. ಫ್ರೆಶ್ ಆಗಿದ್ದಾಗ ತಿಂದಾಗ ಅದು ತುಂಬ ಸೊಗಡಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ಚಿಕನ್ ಹಾಕೊಂಡು ಮಾಡ್ಕೊಂಡಂತೂ ಇನ್ನೂ ಸಖತ್ತಾಗಿರುತ್ತೆ. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ರೆಡಿ ಚಿಕನ್ ತಂದು 2-3 ಸಲ ತೊಳ್ಕೊಂಡಿದ್ದೀನಿ. ನಂತರ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪು, 1/4 ಸ್ಪೂನಷ್ಟು ಹಳದಿ ಪುಡಿ, ಒಂದು ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ತೊಗೊಂಡಿದ್ದೀನಿ. ಮೆಣಸಿನ ಪುಡಿ ಬದಲಿಗೆ ನೀವು ಖಾರದ ಪುಡಿ ಕೂಡ ಹಾಕ್ಕೊಳ್ಬಹುದು. ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಫ್ರೆಶ್ ಮೊಸರು ತೊಗೊಂಡಿದ್ದೀನಿ. ತುಂಬ ಹುಳಿ ಬೇಡ, ತುಂಬ ಹುಳಿ ಇದೆ, ಒಂದು ಅರ್ಧ ಸ್ಪೂನಷ್ಟು ಹಾಕ್ಕೊಳ್ಳಿ. ಅಥವಾ ಅರ್ಧ ನಿಂಬೆಹಣ್ಣು ರಸ ಹಾಕ್ಕೊಂಡ್ರೂ ಸಾಕು. ಅಥವಾ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಪೇಸ್ಟ್ ಮಾಡಿ ಕೂಡ ಹಾಕ್ಕೊಳ್ಬಹುದು. ನಮಗೆ ಖಾರ ಬೇಡ, ಬೇರೆ ಖಾರದ ಪುಡಿ ಅಥವಾ ಮೆಣಸಿನ ಪುಡಿ ಬೇಡ ಅಂದ್ರೆ ಆ ಥರ ಕೂಡ ಮಸಾಲೆನ ಹಾಕ್ಕೊಳ್ಬಹುದು. ತುಂಬ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ನೆನೆಯೋದಕ್ಕೆ ಇಡೋಣ. ಈಗ ಬೇಕಾಗಿರೋಂಥ ಮಸಾಲೆಗಳೇನೇ ನೋಡೋಣ. ಚಿಕನ್ ಆ್ಯಕ್ಚುಲಿ ನಾನು ನೆನೆಸ್ಬಿಟ್ಟು ಫ್ರಿಜ್ನಲ್ಲಿ ಎತ್ತಿಟ್ಟಿದ್ದು ಮಾರನೆಗೆ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಹಿತ್ಕಿದವರೆ ಬೇಳೆ ಅರ್ಧ ಕೆ ಜಿಯಷ್ಟಿದೆ, ರೆಡಿ ಚಿಕನ್ ಅರ್ಧ ಕೆ ಜಿಯಷ್ಟಿದೆ. ಅದ್ರ ಜೊತೆಗೆ ಶುಂಠಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, 1 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ರುಬ್ಬಂಥ ಮಸಾಲೆಗಳು: ನಾಟಿ ಈರುಳ್ಳಿ, ಬೆಳ್ಳುಳ್ಳಿ, ಕಸ್ತೂರಿ ಮೆಂತ್ಯ, ಇದು ಒಗ್ಗರಣೆಗೆ ಬೇಕಾಗಿರೋದು. ಹಾಗೆ ಅರ್ಧ ಸ್ಪೂನಷ್ಟು ಗಸಗಸೆ, 1 ಸ್ಪೂನಷ್ಟು ಹುರ್ಗಡ್ಲೆ ಇದೆ, 1 ಬಿಗ್ ಸೈಜ್ ಈರುಳ್ಳಿ, ಶುಂಠಿ, ಬೆಳ್ಳುಳ್ಳಿ, ಸೋಂಪು, ಕಲ್ಲುವು, ಲವಂಗ 4, ಮೆಂತ್ಯಕಾಳು 10, ಚಕ್ಕೆ 1 ಇಂಚಷ್ಟು, ಹಾಗೆ ಹಸಿಮೆಣಸಿನ್ಕಾಯಿ 3 ತೊಗೊಂಡಿದ್ದೀನಿ. ನಾನಿಲ್ಲಿ ಖಾರದ ಪುಡಿ ಕೂಡ ಬಳಸ್ಕೊಳ್ತಾ ಇದ್ದೀನಿ, ಮೆಣಸಿನ ಪುಡಿ ಕೂಡ ಹಾಕಿದ್ದೀವಿ. ನೋಡಿಕೊಂಡು ನಿಮ್ಮ ಮನೆಗೆ ತಕ್ಕಂತೆ ಖಾರನ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಹಾಕಿರೋದು ಪರ್ಫೆಕ್ಟಾಗಿದೆ. ನಾನು 5-6 ಜನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ, ಹಾಗಾಗಿ ಇಷ್ಟು ಕ್ವಾಂಟಿಟಿ ನನಗೆ ಬೇಕಾಗುತ್ತೆ. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಲೋ ಫ್ಲೇಮ್ನಲ್ಲಿ ಎಲ್ಲ ಮಸಾಲೆನೂ ಸ್ವಲ್ಪ ಬೆಚ್ಚಗೆ ಮಾಡ್ಕೊಳ್ಳಿ. ತುಂಬ ಕ್ರಿಸ್ಪಿ ಕಲರ್ ಚೇಂಜ್ ಆಗೋಷ್ಟು ಬೇಡ, ಜಸ್ಟ್ ಒಂದು ಪರಿಮಳ ಬರುತ್ತೆ ಕಲ್ಲುವುದೆಲ್ಲನೂ, ಸೋಂಪು ಕಲ್ಲುವು ಎಲ್ಲ. ಜಸ್ಟ್ ಒಂಚೂರು ಬೆಚ್ಚಗಾದ ತಕ್ಷಣ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ತುಂಬ ಮಸಾಲೆ ಇವಾಗಲೇ ಸಿದೋದ್ರೆ ಫ್ಲೇವರ್ ಚೆನ್ನಾಗಿರಲ್ಲ, ಅದಕ್ಕೋಸ್ಕರ. ನಂತರ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಎಲ್ಲನೂ ಹಾಕ್ಕೊಂಡು ಇದನ್ನು ಒಂದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗೋ ಥರ ಈರುಳ್ಳಿ ಫ್ರೈ ಮಾಡ್ಕೊಳ್ಳಿ. ತುಂಬ ಕಲರ್ ಚೇಂಜ್ ಆಗೋದು ಬೇಡ, ಸ್ವಲ್ಪ ಫ್ರೈ ಆದರೆ ಸಾಕು. ಹಾಗೆ ಗಸಗಸೆ ಮತ್ತು ಹುರ್ಗಡ್ಲೆ ಕೂಡ ಹಾಕ್ಕೊಂಡಿದ್ದೀನಿ. ಸ್ಟೆಪ್ ಬೈ ಸ್ಟೆಪ್ ಏನು ಹಾಕ್ತಾಯಿದ್ದೀನಿ ಹಾಗೆ ಮಾಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ನಾನು 1 ತೆಂಗಿನಕಾಯಿನಲ್ಲಿ 1 ಹೋಳ್ನಲ್ಲಿ 3/4 ಭಾಗದಷ್ಟು ತೊಗೊಂಡಿದ್ದೀನಿ. ಅದು ನಾನು ಇಲ್ಲಿ ಮಾಡ್ತಿರೋ ಕ್ವಾಂಟಿಟಿ ಜಾಸ್ತಿ ಇರೋದ್ರಿಂದ ಅಷ್ಟು ತೆಂಗಿನಕಾಯಿ ಬೇಕಾಗುತ್ತೆ. ಅಥವಾ 1 ತೆಂಗಿನಕಾಯಿನಲ್ಲಿ ಅರ್ಧ ಹೋಳು ಪೂರ್ತಿ ತೊಗೊಳ್ಳಿ, ಸ್ಮಾಲ್ ಸೈಜ್ ಆದರೆ. ಅದನ್ನು ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಅಥವಾ ಕೊಬ್ಬರಿ ಕೂಡ ಹಾಕಿ ಮಾಡಿ, ಇದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟು ಡಿಫ್ರೆಂಟಾಗಿರುತ್ತೆ ಕೊಬ್ಬರಿ ಹಾಕಿ ಮಾಡಿದ್ರು ಕೂಡ. ಅದನ್ನು ಕೂಡ ಟ್ರೈ ಮಾಡಬಹುದು. ನಾನಿಲ್ಲಿ 1 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಬಿಸಿಗೇನೆ ಬಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಸಾಂಬಾರು. ಅಥವಾ ಕೊನೆಯಲ್ಲಿ ಕೂಡ ಹಾಕ್ಕೊಂಡು ನೀವು ರುಬ್ಕೊಳ್ಬಹುದು. ಈ ರೀತಿ ಕಸ್ತೂರಿ ಮೆಂತ್ಯ ಇಲ್ಲದಿರೋ ಕಾರಣ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಕಸ್ತೂರಿ ಮೆಂತ್ಯ ಉಪಯೋಗಿಸ್ತಿದ್ದೀನಿ, ಮೆಂತ್ಯ ಸೊಪ್ಪು ಇಲ್ಲದಿರೋ ಕಾರಣ ಸ್ವಲ್ಪ ಮೆಂತ್ಯ ಕಾಳು ಹಾಕ್ಕೊಂಡಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬ್ಯಾಡಗಿ ಮೆಣಸಿನ್ಕಾಯಿ ಪುಡಿ 1 ಸ್ಪೂನಷ್ಟು, ಖಾರದ ಮೆಣಸಿನ್ಕಾಯಿ ಪುಡಿ 1 ಸ್ಪೂನಷ್ಟು, ಹಾಗೆ ಪ್ಯೂರ್ ಧನ್ಯದ ಪುಡಿನಲ್ಲಿ ಖಾರದ ಪುಡಿ ಮಿಕ್ಸ್ ಮಾಡಿರಲ್ಲ, ಹಾಗಾಗಿ ಖಾರನ ಸಪ್ರೇಟಾಗಿ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಸ್ಟವ್ನ ಆಫ್ ಮಾಡಿಬಿಟ್ಟು ಪುಡಿಗಳನ್ನ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಎಲ್ಲೂ ತಳ ಹಿಡಿಬಾರ್ದು. ಒಂದು 20 ml ಅಷ್ಟು ನೀರನ್ನ ಹಾಕ್ಕೊಂಡು ಜಸ್ಟ್ ಕುದಿಸೋದು ಬೇಡ, ಸ್ಟವ್ ಆಫ್ ಆಗಿದೆ ಆಲ್ರೆಡಿ ಪುಡಿ ಹಾಕ್ದಾಗ್ಲೇ. ಜಸ್ಟ್ ಮಿಕ್ಸ್ ಮಾಡಿ ಬಿಟ್ಬಿಟ್ರೆ ನಿಮಗೆ ಪಾತ್ರೆಲೇ ಬಿಟ್ಟು ಸಾಕು, ಇಲ್ಲೇ ಹಾರಿಕೊಳ್ಳುತ್ತೆ. ಬೇರೆ ತಟ್ಟೆಗೆ ಅದನ್ನು ಶಿಫ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಬಿಟ್ರೆ ತಳ ಕೂಡ ಹಿಡಿಯೋದಿಲ್ಲ, ಒಳ್ಳೆ ಫ್ಲೇವರ್ ಕೂಡ ಚೆನ್ನಾಗಿರುತ್ತೆ. ನಾನು ಕುಕ್ಕರ್ನಲ್ಲಿ ಚಿಕನ್ನ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಇದು ಒಗ್ಗರಣೆ ಹಾಕೊಳ್ಳೋಷ್ಟರಲ್ಲಿ ಮಸಾಲೆ ಕೂಡ ತಣ್ಣಗಾಗಿರುತ್ತೆ. 1-2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ, ಬೆಣ್ಣೆ ಕೂಡ ಹಾಕ್ಕೊಳ್ಬಹುದು. 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಜಜ್ಜಿರಂಥ ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಕೊಳ್ಳೋಣ. ಈ ಥರ ಯಾವುದೇ ಒಗ್ಗರಣೆ ಮಾಡಬೇಕಾದ್ರೂ ಹೆಚ್ಚಿ ಹಾಕೋದಕ್ಕಿಂತ ಜಜ್ಜಿ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಎಣ್ಣೆಯಲ್ಲಿ ಚೆನ್ನಾಗಿ ಫ್ಲೇವರ್ ಬಿಟ್ಕೊಳ್ಳುತ್ತೆ. ಈರುಳ್ಳಿ, ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆದ ನಂತರ ನೆನೆಸಿಟ್ಟಿದ್ವಲ್ಲ ಚಿಕನ್, ಅದನ್ನು ಹಾಕ್ಕೊಳ್ಳೋಣ. ನಿಮಗೆ ಟೈಮ್ ಇಲ್ಲ ನೆನೆಸೋದಕ್ಕೆ ಚಿಕನ್ ಅಂತ ಅಂದರೆ ಡೈರೆಕ್ಟಾಗಿ ನಾವು ಹೇಳಿದ್ವಲ್ಲ ಮಸಾಲೆ, ಅವೆಲ್ಲ ಹಾಕ್ಬಿಟ್ಟೆ ಡೈರೆಕ್ಟಾಗಿ ಚಿಕನ್ ಹಾಕ್ಕೊಂಡು ಸಿಮ್ ಮಾಡಿಟ್ಬಿಟ್ರೆ ತುಂಬ ಚೆನ್ನಾಗಿ ಫ್ರೈ ಆಗುತ್ತೆ. ಈಗ ನಾನು ಕಸ್ತೂರಿ ಮೆಂತ್ಯ ಹಾಕ್ಕೊಂಡಿದ್ದೀನಿ 1 ಟೇಬಲ್ ಸ್ಪೂನಷ್ಟು, ಅದನ್ನು ಕೂಡ ಹಾಕ್ಕೊಳ್ಬೋದು. ಕಸ್ತೂರಿ ಮೆಂತ್ಯ ಸೊಪ್ಪಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬಹುದು. ಯಾವುದನ್ನು ಒಂದನ್ನು ಉಪಯೋಗಿಸಿ. ಸ್ವಲ್ಪನೇ ಉಪ್ಪು ಮೊದಲು ಹಾಕಿದ್ರಿಂದ ಇನ್ನು ಸ್ವಲ್ಪ ಉಪ್ಪು ಬೇಕಾಗುತ್ತೆ, ಕಾಳು ಮತ್ತು ಮಸಾಲೆ ಎಲ್ಲ ಹಾಕೋದ್ರಿಂದ. ಹಾಗಾಗಿ ಚಿಕನ್ ಚೆನ್ನಾಗಿ ಉಪ್ಪಿಡಲಿ ಅಂತೇಳಿ ನೀರು ನೋಡಿ ಪೂರ್ತಿ ಡ್ರೈ ಆಗಿದೆ ನೀರು. ಚೆನ್ನಾಗಿ ಮಸಾಲೆಯಲ್ಲಿ ಈ ರೀತಿ ಬೇಯಬೇಕು, ತಳ ಹಿಡಿಬಾರ್ದು. ಸಿಮ್ಮಲ್ಲೇ ಫ್ರೈ ಮಾಡ್ಕೊಳ್ಳೋಕೆ ಬಿಟ್ಕೊಳ್ಳಿ. ಉಪ್ಪಲ್ಲಿ ಚೆನ್ನಾಗಿ ಮಾಗುತ್ತೆ, ಅದು ಚಿಕನ್ ಚೆನ್ನಾಗಿ ಫ್ರೈ ಆಗುತ್ತೆ. ನೀವು ಉಪ್ಪು ಕಂಡ ತಿಂದು ಏನಾದರೂ ಅಭ್ಯಾಸ ಇದ್ದರೆ ಈ ಸ್ಟೇಜಲ್ಲಿ ಈ ಪೀಸ್ಗಳನ್ನ ಎತ್ಕೊಂಡು ತಿನ್ಬೋದು, ತುಂಬ ರುಚಿಯಾಗಿರುತ್ತೆ. ಮಸಾಲೆ ಕೂಡ ಸ್ವಲ್ಪ ತಣ್ಣೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಾವು ಚಿತ್ಕಿದ ಬೇಳೆಗಳನ್ನ ಒಗ್ಗರಣೆಗೂ ಹಾಕ್ಕೊಳ್ಬಹುದು, ಮಸಾಲೆ ಎಲ್ಲ ಕುದ್ಮೇಲೆ ಕೂಡ ಹಾಕ್ಕೊಳ್ಬಹುದು. ಇದ್ಕಿದ ಬೇಳೆ ಏನಿದೆಯಲ್ಲ ಅದು ಬೇಗ ಬೆಂದೋಗುತ್ತೆ. ಹಾಗಾಗಿ ಕುಕ್ಕರ್ಗೆ ಹಾಕೋದಿದ್ರು ಕೂಡ ಕೊನೆಯಲ್ಲಿ ಮಸಾಲೆ ಜೊತೆ ಹಾಕ್ಕೊಂಡು 1 ವಿಸಲ್ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಚಿಕನ್ ಕೂಡ ಚೆನ್ನಾಗಿ ಫ್ರೈ ಆಗಿರೋದ್ರಿಂದ ತುಂಬ ಏನು ಚಿಕನ್ನ ಬೇಯಿಸೋ ಅವಶ್ಯಕತೆ ಇಲ್ಲ.
ನೀವೇನೋ ಇದು ಬದಲಿಗೆ ಬಾಯ್ಲರ್ ಕೋಳಿ, ಇದು ನಾಟಿ ಕೋಳಿ ಮಾಡ್ತೀವಿ ಅಂತಂದರೆ ಈಗ ಹಾಕಿರೋ ಮಸಾಲೆ ಎಲ್ಲ ಹಾಕಿ ಚಿಕನ್ನ ಚೆನ್ನಾಗಿ 3-4 ವಿಸಲ್ ಅಥವಾ 7-8 ವಿಸಲ್ ಕೂಗಿಸ್ಕೊಂಡು ನಂತರ ನೀವು ಇದ್ಕಿದ ಬೇಳೆ ಹಾಕೋಬೇಕಾಗತ್ತೆ. ನೋಡಿ, ಸಾಂಬಾರು ನಿಮ್ಗೆ ಎಷ್ಟಾದ ಬೇಕು ನೋಡ್ಕೊಳ್ಳಿ. ಇದ್ಕಿದ ಬೇಳೆ ಕೂಡ ಹಾಕಿದ್ಮೇಲೆ ಸ್ವಲ್ಪ ಸಾಂಬಾರು ಗಟ್ಟಿ ಬರುತ್ತೆ. ನೋಡಿಕೊಂಡು ಸಾಂಬಾರೆಲ್ಲ ಕುದಿಬೇಕಾದ್ರೆ ಉಪ್ಪು ಖಾರ ಚೆಕ್ ಮಾಡಿಕೊಂಡು ನಂತರ ಇದ್ಕಿದವರೆ ಬೇಳೆ ಇತ್ತಲ್ಲ ಅದನ್ನು ತೊಳೆದ್ಬಿಟ್ಟು ಹಾಕ್ಕೊಳ್ಳೋಣ. ಅದನ್ನು ಫ್ರೈ ಮಾಡಿಲ್ಲ, ಬೇಯಿಸಿಲ್ಲ, ಏನೂ ಮಾಡಿಲ್ಲ, ಹಸಿ ಇದ್ಕಿದ ಬೇಳೆ ಅವರೇ ಬೇಳೆ ಇದು ಫ್ರೆಶ್ ಆಗಿರೋಂಥದ್ದು. ಈಗ ಉಪ್ಪು ಖಾರ ಚೆಕ್ ಮಾಡ್ತಾಯಿದ್ದೀನಿ. ಕಾಳು ಕೂಡ ಹಾಕಿರೋದ್ರಿಂದ ಉಪ್ಪು ಖಾರ ನೋಡ್ಕೋಬೇಕಾಗತ್ತೆ. ಪರ್ಫೆಕ್ಟಾಗಿದೆ, ತುಂಬಾ ಸಖತ್ತಾಗಿದೆ. ಪರಿಮಳ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ. ಕಲ್ಲು ಇದೆಯಲ್ಲ ಒಂದು ಅರ್ಧ ಹಾಕಿರೋಂಥದ್ದು, ಸೋಂಪು ಕಲ್ಲು ತುಂಬಾ ಒಳ್ಳೆ ಫ್ಲೇವರ್ ಕೊಡುತ್ತೆ. ಮಿಸ್ ಮಾಡ್ದಂಗೆ ತುಂಬಾ ಹಾಕಬೇಡಿ, ತುಂಬ ಫ್ಲೇವರ್ ತಿನ್ನೋದಕ್ಕಾಗಲ್ಲ. ಲೈಟಾಗಿರಬೇಕು ಮಸಾಲೆಗಳು ಇದರಲ್ಲಿ, ತುಂಬಾ ಚೆನ್ನಾಗಿರುತ್ತೆ. ಇದನ್ನು ಒಂದೇ ಒಂದು ವಿಸಲ್ ಕೂಗಿಸ್ಕೊಳ್ಳೋಣ. ಆವಾಗಲೇ ಹೇಳ್ದಂಗೆ ತುಂಬ 2 ವಿಸಲೆಲ್ಲ ಆದರೆ ಬೇಳೆ ನಿಮ್ಗೆ ಏನೂ ಸಿಗೋದೇ ಇಲ್ಲ ತಿನ್ನೋದಕ್ಕೆ, ಎಲ್ಲ ಬೆಂದೋಗಿರುತ್ತೆ. ಹಾಗಾಗಿ ಒಂದು ವಿಸಲ್ ಕೂಗಿಸ್ಕೊಂಡಿದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿ ಕಾಣ್ತಿದೆಯಲ್ಲ, ನೋಡ್ತಿದ್ರೆ ನಿಜವಾದ ಜೊತೆ ಒಂದೇ ಒಂದು ಬಿಸಿ ರಾಗಿ ಮುದ್ದೆ ಇದ್ದರೆ ಸಾಕು, ಅಥವಾ ಇಡ್ಲಿ ದೋಸೆ ಚಪಾತಿ ಇದ್ದರೂ ಸಾಕು ಅನಿಸುತ್ತೆ. ಮತ್ತು ನಾನು ಇಲ್ಲಿ ಮುದ್ದೆ ಮತ್ತು ಅನ್ನದ ಜೊತೆಗೆ ಮಾಡ್ಕೊಳ್ತಾ ಇದ್ದೀನಿ, ಹಾಗಾಗಿ ಇಷ್ಟು ಹದ ಬೇಕಾಗುತ್ತೆ. ನೀವು ಅಕ್ಕಿ ರೊಟ್ಟಿ ಜೊತೆಗೆ ಅಥವಾ ಇಡ್ಲಿ ದೋಸೆ ಪೂರಿ ಜೊತೆ ಮಾಡ್ತೀವಿ ಅಂದರೆ ಇನ್ನೊಂದು ಸ್ವಲ್ಪ ನೀರನ್ನ ಕಡಿಮೆ ಮಾಡ್ಕೊಳ್ಳಿ. ನಾನು ಯಾವುದೇ ಸಾಂಬಾರುಗಳಾದ್ರೂ 1-2 ನಿಮಿಷ ಕುದಿಸ್ಕೊತೀನಿ, ಮತ್ತು ಕ್ಯಾಪ್ ಓಪನ್ ಮಾಡಿದ್ಮೇಲೆ ಆ ಥರ ಕುದಿಸೋದ್ರಿಂದ ಸಾಂಬಾರು ಟೇಸ್ಟು ಇನ್ನೂ ಜಾಸ್ತಿ ಆಗುತ್ತೆ. ನೀವು ಹಳ್ಳಿ ಶೈಲಿಯಲ್ಲಿ ಮಾಡೋದಾದರೆ ಹುಚ್ಚೆಳ್ಳನ್ನ ರುಬ್ಬಿಟ್ಟು ಅದರ ರಸ ಬಿಟ್ಕೊಂಡು ಕುದಿಸ್ಕೊಳ್ಳಿ. 1-2 ನಿಮಿಷ ಕುದಿಸಿದ್ರಲ್ಲ ಆ ಸ್ಟೇಜಲ್ಲಿ ತುಂಬಾ ಟೇಸ್ಟಾಗಿರುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯ್ತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ, ಹಾಗೆ ಇದು ಟೇಸ್ಟ್ ನೋಡಿ ಅಭಿಪ್ರಾಯ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ. ಎಲ್ರಿಗೂ ಹೊಸ ವರ್ಷದ ಶುಭಾಶಯಗಳು. ಈ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು. ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಓಕೆ ಬಾಯ್, ಥ್ಯಾಂಕ್ ಯು.